ಇನ್ನು ಹಾಲಿನ ದರ ಏರಿಕೆಗೆ ಸರ್ಕಾರದ ವಿರುದ್ಧ ಸಿಟಿ ರವಿ ಕೂಡ ಗರಂ ಆಗಿದೆ. ಉಸಿರಾಡುವ ಗಾಳಿಗೆ ಟ್ಯಾಕ್ಸ್ ಹಾಕೋದು ಬಾಕಿ ಇದೆ. ಸಿಎಂ ಬಳಿ ಒಂದು ತನಿಖಾ ಏಜೆನ್ಸಿ ಇದೆ, ಅದು ಸಲಹೆ ಕೊಡುತ್ತೆ. ಅವರು ವಿಧಾನಸೌಧ ಮಾರಾಟ ಮಾಡಿ ಅಂತ ಸಲಹೆ ಕೊಡ್ತಾರೆ, ಮನೆ ಸುಟ್ರೆ ಇದ್ದಲು ಸಿಗುತ್ತೆ ಅಂತ ಸಲಹೆ ಕೊಡ್ತಾರೆ. ಹೀಗಂತ ಬೆಲೆ ಏರಿಕೆಯ ವಿರುದ್ಧ ಸರ್ಕಾರದ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಲು, ಪೆಟ್ರೋಲ್ ಅಷ್ಟೇ ಅಲ್ಲ, ಎಲ್ಲದರ ದರ ಏರಿಕೆಯನ್ನ ಮಾಡಿದ್ದಾರೆ. ಬೆಲೆ ಏರಿಕೆಯ ವಿರುದ್ಧ ಸಿಟಿ ರವಿ ಆಕ್ರೋಶ. ರೇಟ್ ಉಳಿಸಿದ್ದಾರೆ. 1 ಲೀಟ್ರಿಗೆ 4 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ನಾವು ಹೆಚ್ಚುವರಿ ಹಾಲು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಯಾವುದ್ರ ರೇಟ್ ಉಳಿಸಿದ್ದಾರೆ ಕೇಳಿ ಅವ್ರನ್ನ. ಯಾವುದ್ರ ಬೆಲೆ ಇನ್ನೂ ನಾವು ಏರಿಸಿಲ್ಲ ಅಂತ ಅನ್ನೋದು, ಉಳಿಸಿರೋದು ಯಾವುದಿದೆ ಕೇಳಿ. ಉಳಿಸಿರೋದು ಅವರಷ್ಟೇ. ನನ್ನೇನೋ ಹೇಳಿದ್ದೀನಿ ನಾನು, ಉಸಿರಾಡ ಗಾಡಿ ಅದಕ್ಕೊಂದು ಟ್ಯಾಕ್ಸ್ ಹಾಕಬೇಕು ಇವರು. ಈ ಅವರೊಂದು BCG ಅಂತ ಬಾಸ್ಟನ್ ಕನ್ಸಲ್ಟೆಂಟ್ ಗ್ರೂಪ್ ಅಂತ ಒಂದು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಕಾಸು ಕೊಟ್ಟರೆ ಸಲಹೆ ಕೊಡ್ತಾರೆ, ಪುಕ್ಷಟೆ ಸಲಹೆ ಕೊಡಲ್ಲ ಅವರು. ಅವ್ರು ಸಲಹೆ ಕೊಟ್ಟರೋದು ಏನು ಗೊತ್ತಾ? ಆಸ್ತಿ ಮಾರಿ, ಅಡ ಇಡಿ, ಬೆಲೆ ಏರಿಕೆ ಮಾಡಿ. ನಾಳೆ ಅವ್ರು ಸಲಹೆ ಕೊಡ್ತಾರೆ, ವಿಧಾನಸೌಧ ಮಾರಿ, ಸರ್ಕಾರಿ ಆಸ್ತಿಗಳನ್ನು ಕಾಡಿಗೆ ಬೆಂಕಿ ಹಾಕಿದರೆ ಇದ್ದಲು ಮಾರ್ಬೋದು, ಮರ ಸುಟ್ಟರೆ ಇದ್ದಲು ಬರುತ್ತೆ. ಯಾವುದು ರೇಟ್ ಉಳಿಸಿದ್ದಾರೆ? 1 ಲೀಟ್ರಿಗೆ 4 ರೂಪಾಯಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.